ರೀ ಇದು? ಮುಂಜಾನೆ 10ರಿಂದ ರಾತ್ರಿ 10 ತನ ರೀ. ಮುಂಜಾನೆ 10ಕ್ಕೆ ಶುರುವಾದ್ರೆ ರಾತ್ರಿ 10 ತನ. ರಾತ್ರಿ 10ಕ್ಕೆ ಇಲ್ಲಿ ಏನು ಲೈಟ್ ಗಿಟ್ ಐತೆ? ಎಲ್ಲ ಅದಾವ್ರಿ. 3ಕ್ಕೆ ಹೋಗ್ರಿ ಒಮ್ಮೊಮ್ಮೆ ಜೀವತ್ತಿಂದು 3 ಗಂಟೆಗೆ ಹೋಗ್ರಿ. ಬೆಳಗ್ಗೆ ಮುಂಜಾನೆ 3ಕ್ಕೆ ಅದು ನಡ್ರಿ ಅಂದಿಂದ 3 ಗಂಟೆಗೆ ಹೋಗ್ರಿ. ಹತ್ತು ಗಂಟೆ ಅಂತ ಹೇಳ್ತೀವ್ರಿ. ರಾತ್ರಿ 3 ಗಂಟೆ ಬೆಳಕರಕಿನ್ನ 3 ತಾಸು ಇರ್ತಾರೆ. ಅಲ್ಲಿ ತನಕ ಕುಂತಿರ್ತಾರೆ. ಮತ್ತೆ ಅದನ್ನಾರ ಯಾಕೆ ಹೋಗ್ತಾರ ಅಂತ ಜಳಕದ್ದೊಂದು ವ್ಯವಸ್ಥೆ ಮಾಡ್ಬಿಡ್ರಿ. ಐತಿ ನಳ, ನೀರು ಪಾರ್ ಎಲ್ಲ ಅದಾವ್ರಿ. ನಳನ ಐತಿ, ಎಲ್ಲ ಐತಿ. ಯಾಕತ್ಲ ಎದ್ದು ಬಿಡ್ಲಿ ಗಿರಾಕಿದ್ ಹೇಳ್ಬಾರ್ದ್ರಿ, ಹಂಗತೆ ಅದಾವ್ರಿ. ಈಗ ಅವ್ರು ಹೋಗತನ ನಮ್ಗೆ ನಿದ್ದೆ ಬರಲ್ರಿ. ಅವ್ರು ಏನೆಲ್ಲ ಕೊಡ್ರಿ ಊಟಕ್ಕೆ ಇಲ್ಲಿ ಹೊರಗೆ ಕುಂತಿರ್ತಾರೆ. ಇವೆಲ್ಲ ಕಿಲಿ ಹಾಕ್ಯಂದ್ ಮಕ್ಕಂಬಿಟ್ಟು ಕದ ಮುಚ್ಚಂದ್ ಅಂತಾರ. ನಮ್ಗೀಗ ಅವ್ರು ಹೋಗತನ ಮಾತಾಡ್ತಿರ್ತಾರ. ಜಿಗದ್ದು ನಮ್ಗೆ ನಿದ್ದೆ ಬರಲ್ಲ ಅವ್ರು ಹೋಗತನ. ಮತ್ತೆ ನಾವು ಕುಂದ್ರ ಹುಡ್ರ ಪಡ್ರ ಊರಕ್ಕೆ ಹೋಗ್ರಿ. ನಾವ್ ಅಷ್ಟ ಇಲ್ಲಿ ಇರ್ತೀವಿ. ಬರ್ರಿ ಬೀಗ್ರ ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ ಬಾಯಾರಿಕೆಯಿಂದ ಹಂಗ ಆಗ್ಲೇವಾ? ನಮಸ್ತೆ ಗೆಳೆಯರೇ, ಬದುಕಿನ ಬುತ್ತಿಗೆ ತಮಗೆ ಎಂದಿನಂತೆ ಆಧಾರದ ಸ್ವಾಗತ. ಹಾಗೂ ಇಲ್ಲಿ ನೋಡ್ರಿ ಕಾಣಿಸ್ತಾ ಇದೆ, ಫುಲ್ಲು ನಮ್ಮ ಸುತ್ತಮುತ್ತಲ ಇರೋದು ಬರೇ ಜಾಲಿ ಬೆಳ್ಕೊಂಡು ನಿಂತವು. ಒಂದು ನಮೂನಿ ಕಾಡಿದ್ದಂಗೆ ಐತಿ. ಇಲ್ಲಿ ಒಬ್ರು ಹೋಟೆಲ್ ಮಾಡ್ರಂತ, ಅಲ್ಲಿಗೆ ನಮ್ಮ ರಮೇಶ್ ಅವ್ರು ಕರ್ಕೊಂಬಂದಾರ. ನನಗಂತೂ ಆಶ್ಚರ್ಯ ಆಯ್ತು. ನೀವು ಮೊದಲಿಗೆ ರಮೇಶ್ ಅವರ, ನಿಮಗೆ ಯಾರ್ಯಾರು ರಮೇಶ್ ಇರ್ತಾರಂತ ಒಂದಿಟ್ಟು ಹೇಳ್ರಿ. ನೀವು ಹಂಗೆ ಒಂದು ಅಂತ ಹೇಳ್ರಿ ಸರ್. ರಮೇಶ್ ಓತ್ಗೇರಿ, ರಮೇಶ್ ಓತಿಗೇರಿ, ರಮೇಶ್ ಮಡಿವಾಳರ್, ರಮೇಶ್ ಮಡಿವಾಳರ, ರಮೇಶ್ ಇಸ್ತ್ರಿ, ರಮೇಶ್ ಇಸ್ತ್ರಿ, ಇಸ್ತ್ರಿ ರಮೇಶ್, ಇಸ್ತ್ರಿ ರಮೇಶ್, ಬಜಾಜ್ ರಮೇಶ್, ಬಜಾಜ್ ರಮೇಶ್ ಮತ್ತು ಕಲಾವಿದ ರಮೇಶ್. ಇಳಕಲ್ಲಿಗೆ ಬಂದ್ರೆ ಇಷ್ಟು ರಮೇಶ್ ಅದಾವ. ಕನ್ಫ್ಯೂಷನ್ ಆಗ್ಬೇಡ್ರಿ ನಿಮ್ಗೆ, ಇಲ್ಲ ಅಂದ್ರೆ ಸಿಗೋದಿಲ್ಲ ಇವ್ರು. ಒಬ್ಬೊಬ್ರು ಒಂದೊಂದು ರೀತಿ. ಒಬ್ಬೊಬ್ಬರು ಬಜಾಜ್ ರಮೇಶ್ ಅಂದ್ರೆ ಅವರ ರಮೇಶ ಅಂದ್ರಿ, ಕಲಾವಿದ ರಮೇಶ್ ಅಂದ್ರೆ ಅವರ ರಮೇಶ ಅಂತಂದ್ರಿ. ಮತ್ತೆ ಇನ್ನೂ ಭಾಳ ಹಳೆಯವ ಏನೇನು ಅದಾವ ಅಲ್ಲಿ ಇಲ್ಲಿ ಹೇಳೋದು ಬೇಡ ಅವನ್ನ, ಅದಲ್ರಿ ಅಷ್ಟೆಲ್ಲ ಇತಿಹಾಸ ಐತಿ. ಈಗ ಈ ಕಾಡ್ನ್ಯಾಗ ಕರ್ಕೊಂಡು ಹೊಂಟ್ರಿ, ಎಲ್ಲಿ ಕರ್ಕೊಂಡು? ಇಲ್ಲೇ ಒಂದು ಹೋಟೆಲ್ ಐತ್ರಿ. ಅಂದ್ರೆ ಗಿಡದ ಕೆಳಗಡೆ ಕುಂದ್ರಿಸಿ ಊಟ ಮಾಡ್ತಾನ್ರಿ. ಅಂದ್ರೆ ಅಲ್ಲೇ ನಮ್ಮ ಎದುರಿಗೆ ಗಡಿಗೆ ಒಳಗ ಚಿಕನ್ ಮಾಡ್ತಾನ. ಗಡಿಗೆ ಚಿಕನ್ ಮಟನ್ ಅಲ್ಲೇ ಮಾಡಿ ಅಲ್ಲೇ ಕೊಡ್ತಾನ ನಮ್ಮ ಎದುರಿಗೆ. ಅಂದ್ರ ಈ ಒಂದೊಂದು ಗಡಿಗೆ ಚಿಕನ್ ಅಂತ ಇರ್ತಾರ, ಕುಕ್ಕರಿನೊಳಗೆ ಕುದಿಸಿ ಒಗ್ಗರಣೆ ಅಷ್ಟ ಗಡಿಗೆ ಒಳಗೆ ಹಾಕ್ತಾರ. ಇವ್ರದ್ದು ಹಂಗಿಲ್ಲ, ಅಲ್ಲೇ ನಮ್ಮ ಎದುರಿಗೆನ ಅದೇ ನಾವು ಕುಂತಲ್ಲೇ ಗಿಡದ ಬುಡಕರ್ ಮಾಡಿ ಕೊಡ್ತಾರ. ಅಲ್ಲ, ನನಗೊಂದು ಆಶ್ಚರ್ಯ, ಹಿಂಗೆ ಇಲ್ಲಿ ಬಂದು ಯಾರು ಇದನ್ನ ಊಟ ಮಾಡಕ್ ಬರಲ್ಲ? ಊಟ ಮಾಡ್ತಾರೆ, ಜಗ್ ಜನ ಇರ್ತಾರೆ. ತೋರಿಸ್ತೀನಿ ಬರ್ರಿ, ಫುಲ್ ಬಿಜಿ ಇರ್ತೈತಿ. ಆರ್ಡರ್ ಕೊಡ್ಬೇಕು ಮತ್ತೆ ಅದು ಒಂದು ತಾಸುಗಟ್ಲೆ. ಅಲ್ಲ, ಅದು ಇದು ಹೆಂಗ್ ಫೇಮಸ್ ಆಗಿದ್ದು ಅಂತ ಜನ ಹಂಗ ಲೈಕ್ ಮಾಡ್ತಾರ. ಅಂದ್ರೆ ನಿಮ್ಗೆ ಊಟ ಚಲೋ ಇದ್ರೆ ಎಲ್ಲಾರು ಹುಡುಕೊಂಬರ್ಬೋದು. ಗೆಳೆಯರ ಇದೊಂದು ನೆನ್ಪಿಟ್ಕೊಡ್ರಿ. ನೋಡ್ರಿ, ಇಲ್ಲಿ ಹೊಕ್ಕಿವಲ್ಲ ತೋರ್ಸಾಕತ್ತೀನಿ ನಾನು ನಿಮ್ಗೆ, ಇಲ್ಲಿ ಮಾಡ್ಯಾರ ಅನ್ನೋದು ಆಶ್ಚರ್ಯ. ಹಂಗಾಗಿ ಎಲ್ಲಿ ನೀವು ಚಲೋ ಮಾಡಿದ್ರ ಅಲ್ಲಿ ನಿಮ್ಗೆ ಬೆಲೆ ಐತಿ. ಹೌದಲ್ಲ? ಅದಕ್ಕೆ ಉದಾಹರಣೆ ಇದು. ನೋಡ್ರಿ, ಹಂಗಾರೆ ಹೋಗೋಣ ಬರ್ರಿ ಸರ್, ಬರ್ರಿ ಕರ್ಕೊಂಬರ್ರಿ. ಅದ್ಭುತಪ್ಪ ಇವತ್ತು. ಅಯ್ಯೋ, ಇದನಾ? ಅಲ್ಲಿ ಆ ಕಡೆ ಕುಂದಿರ್ಸ್ತಾರ್ರಿ, ಸುಮ್ಮನೆ ತಗಡಕ್ಯಾರ ಅಂತ ಹೇಳಿದ್ನಲ್ಲ. ಈಗ ಯಾರು ಅದನ್ನ ಹುಡುಕೊಂಬರ್ಬೇಕಂದ್ರೆ ಮತ್ತೆ ಅಡ್ರೆಸ್ ಎಲ್ಲಿ ಹೇಳ್ತೀರಿ? ಗೊರಬಾಳ್ರಿ, ಗಡಿಗೆ ಚಿಕನ್ ಡಾಬಾ ಗೊರಬಾಳ ಅಂತ ಹೇಳ್ರಿ. ಗಡಿಗೆ ಚಿಕನ್ ಡಾಬಾ ಗೊರಬಾಳ. ನಮಸ್ಕಾರ ರೀ. ನಮಸ್ಕಾರ. ನಿಮ್ಮ ಹೆಸರು ರೀ? ಹಳ್ಳಪ್ಪ ರೀ. ಹಳ್ಳಪ್ಪ ರೀ. ಹಳ್ಳಪ್ಪ. ನಾನು ಇಲ್ಲಿವರೆಗೆ ಹೋಟೆಲ್ ಮಾಡಿ ನಿಮ್ಮಂಥದ್ದು ನೋಡೇ ಇಲ್ಲ. ನಾನು ಯಾವಾಗ ಶುರು ಮಾಡಿದ್ರಿ ಇದನ್ನ? ನಾವು ಒಂದು 8 ವರ್ಷ ರೀ. 8 ವರ್ಷ ಆತ? 9 ವರ್ಷ ಆತ. ಇದು ಹೊಲ ನಿಮ್ದ ಅನ್ರಿ? ಹ್ಞೂ. ಇಲ್ಲಿ ಮಾಡಿದ್ರೆ ಬರ್ತಾರ ಮಂದಿ, ಇಲ್ಲಿ ನಾ ಬಿಸ್ನೆಸ್ ಮಾಡ್ಬೋದು ಅಂತ ಹೆಂಗೆ ಅನ್ಕೊಂಡ್ರಿ ನೀವು? ಏನೋ ಹಂಗೆ ಮಾಡಿದ್ರಿ, ಹಂಗೆ ಗಿರಾಕಿ ಬರಕತ್ತಿದ್ರಿ, ಹಂಗೆ ಚಲೋ ಮಾಡಿದ್ರಿ. ಹಂಗ ನಿಮ್ಮ ಪಾಡಿಗೆ ನೀವು ಮಾಡಕ್ ಶುರು ಮಾಡಿದ್ರಿ? ಮೊದ್ಲೆಲ್ಲ ಈ ಸೀಟ್ ಗಿಟ್ ಹಾಕಿದ್ರಲ್ಲ ಇದ್ವಾ? ಇದ್ವು ರೀ. ಇವು ಮೊನ್ನೆ ಮಳೆ ಗಾಳಿ ಕಿತ್ತಿಂದ ಮತ್ತೆ ಹಾಕಿವ್ರಿ. ಈಗ ಅಡಿಗೆ ಎಲ್ಲಿ ಕಲ್ತ್ರಿ ನೀವು? ನಾವು ಇಲ್ಲೇ ಮನ್ಯಾಗ ಮಾಡೋದು ಕಲ್ತ ಇಲ್ಲೇ ನಾ ಗಿರಾಕಿಗೆ ಹಂಗೆ ಮಾಡಿಕೊಡಕತ್ತೀವಿ. ಈ ಗಡಿಗಿದು ಹೊಸ ಕಾನ್ಸೆಪ್ಟ್ ತೊಗೊಂಬಂದಿರಿ, ಇದನ್ನ ಹೆಂಗೆ ಹೊಳಿತು ನಿಮ್ಗೆ ಐಡಿಯಾ? ಇಲ್ರಿ, ನಾವು ಬೋಗಣ್ಯಾಗ ಮಾಡ್ತಿದ್ವಿ ಮೊದಲ. ಬೋಗಣ್ಯಾಗ ಮಾಡ್ತಿದ್ವಿ ಅಲ್ರಿ. ಅಲ್ಲಿ ಮಸೀಲ್ ಡಾಬಾದಾಗ ಬರೀ ಗಡಿಯಾಗ ಮಾಡಿಕೊಡ್ತಾರ, ನೀವು ಯಾಕೆ ಗಡಿಯಾಗ ಮಾಡಲ್ಲ? ಗಡಿಯಾಗ ಅಂದ್ರೆ ಗಡಿಯಾಗ ಮಾಡಿಕೊಡ್ತೀನಿ, ಅವಾಗಲಿಂದ ಗಡಿಯಾಗ ಮಾಡಕತ್ತಿದ್ವಿ. ಈಗ ನೀವು ಇಷ್ಟ ಜನ ಬರ್ತಾರಂತ ಏನು ಗೊತ್ತಿರುತ್ತೆ ನಿಮ್ಗೆ? ನಮ್ಗೆ ಗೊತ್ತಿಲ್ರಿ. ಅವ್ರು ಬಂದಿಂದ ನಮ್ಗೆ ಅಷ್ಟು ಜನಕ್ಕೆ ಎಷ್ಟು ಬೇಕಂತ ಇಲ್ಲೇ ಅಲ್ರಿ, ಇಲ್ಲಿ ಅರ್ಧ ಕಿಲೋಮೀಟರ್ ಆಗತ್ತಲ್ಲ. ಓಕೆ, ಚಿಕನ್ ಅಷ್ಟು ತಂದಿರ್ತೀರಿ, ಉಳಿದೆಲ್ಲ ತಂದಿರ್ತೀವಿ. ಹೌದಾ? ಚಿಕನ್ ತಂದಿರ್ತೀರಿ, ಎಲ್ಲ ತಂದಿರ್ತೀರಿ? ಚಿಕನ್ ಒಂದ ತಂದಿಲ್ರಿ, ತಂದಿಲ್ಲ ತಂದಿರ್ತೀರಿ. ಚಿಕನ್ ಓದ್ಬಿಟ್ಟೆ ನಿಂಗೆ ಹೋಗ್ತೀವ್ರಿ, 10 ನಿಮಿಷ, ಹೋಗಕ್ಕೆ 10 ನಿಮಿಷ, ಬರಕ್ಕೆ 10 ನಿಮಿಷ. ಸ್ವಲ್ಪ ಕುಂದಿರ್ತೀನಿ ಅಂತಾರೆ. ಅರ್ಜೆಂಟ್ ಇದ್ರೆ ಒಕ್ಕಿನ ಹೋಗ್ಬಿಡ್ರಿ ಅಂತೀರಾ? ಮತ್ತೆ ಏನು ಮಾಡಿದ್ರಿ? 10 ನಿಮಿಷ ಕುಂದ್ರ ಅಂದ್ರೆ ಏನು ಮಾಡ್ತಾರೆ? ನಮ್ದು ಅಂದ್ರೆ 10 ನಿಮಿಷ ಅಂದ್ರೆ ಫ್ರೆಶ್ ಕೊಡೋದು ನಾವು. ತಂದು ಸಾಕಿಡರಲ್ಲ.
ನಮ್ಗೆ ಎಷ್ಟು ಬೇಕು 1 kg 2 kg 3 kg ಇಷ್ಟ ತಂದಿರ್ತೀವಿ ಮತ್ತೆ ಅದು ಖಾಲಿ ಆಗ ಮತ್ತೆ ತರ್ತೀವಿ ಮತ್ತು ಈಗ ನಾವು ಗಿರಾಕಿ ಮುಂಜಾನೆ ಬಂದಿಂದನ ಚಿಕನ್ ತರಕೊತೀವಿ. ದಿವಸ ಎಷ್ಟು ಕಿಲೋ ಮಾಡ್ತೀರಿ ಅಂದಾಗ? 15 ಕಿಲೋ ರೀ, 10 ಕಿಲೋ ದಿವಸ. ಹಾಂ, ಓಕೆ. ಅವತ್ತಿನಿಂದ ಹಿಂಗೆ ನಡ್ದೈತಿ ಇದು. ಬದಲು ಮಾಡ್ಬೇಕಂತ ಅನ್ಸೇ ಇಲ್ಲ ನಿಮ್ಗೆ ಇದನ್ನ? ಹಾಂ, ಇಲ್ರಿ. ಆಮೇಲೆ ಇಲ್ಲಿ ಕುಂದ್ರದು ಗಿಂದ್ರದು ವ್ಯವಸ್ಥೆ ಬೇರೆ ಥರನೇ ಐತಿದೆ. ಎಲ್ಲ ತಳ್ಕೊಂಡಿರ್ತಾರೆ, ಕುರ್ಚೆ ಬೇಡ ಅಂತಾರೆ, ಹಾಳಿ ಆಶ್ ಕೊಟ್ಟು ನೋಡ್ರಿ ತಳ್ಕೊಂಡಿರ್ತೀವಿ ಅಂತಾರೆ. ಹಾಂ, ದೊಡ್ಡ ದೊಡ್ಡ ಶ್ರೀಮಂತರು ನಮ್ಮಂತಾರೆ ಏನಿರ್ತಾರೆ ಕುರ್ಚಕ್ಕೆ ಕುಂದಿರ್ತಾರೆ. ಹಾಂ, ಓಕೆ. ಭಾರಿ ಮಾಡಿರಪ್ಪ ಇದನ್ನ ನೀವು. ಹಾಂ, ಇದ್ರ ಅಡ್ರೆಸ್ ಏನಂತ ಹೇಳ್ತಾರ್ರಿ ಇಲ್ಲಿ? ಗಡಿಗೆ ಡಾಬಾ ಅಂತ ಐತಲ್ರಿ ಹೊರಗೆ ಬೋರ್ಡ್. ಹಾಂ, ಗಡಿಗೆ ಡಾಬಾ ಅಂದ್ರೆ ತಿಳ್ಕಲ್ನಾಗ ಬಂದಾಗ ಅಡ್ರೆಸ್ ಎಲ್ಲ ಹೇಳ್ತಿದ್ರು ಸರ್. ಇದು ಗೊರಬಾಳ್ ಕ್ಯಾರಿಬೋ ಫ್ಯಾಕ್ಟ್ರಿ ಅಂತ ಬರ್ತ್ರಿ, ವಾಟರ್ದ. ಇದ್ರ ಬಾಜುನ ಐತ್ರಿ. ಅಂದ್ರ ಲೋಟಸ್ ಕಂಪ್ನಿ ಐತ್ರಿ ಇಲ್ಲಿ. ಆ ಲೋಟಸ್ ಕಂಪ್ನಿ ಕ್ಯಾರಿಬೋ ಪ್ಯಾಕೇಜ್ ಕುಡಿಯುವ ನೀರು ಇದು ನೆನಪಿಟ್ಕೋಕ್ ಮಂದಿ. ಇದ್ರ ಬಾಜು ಫ್ಯಾಕ್ಟ್ರಿ ಹತ್ರನೇ ಇವ್ರದ್ದು. ಏನ್ ಭಾರಿ ಏರಿಯಾದ ಹೆಚ್ಚು ಕಡಿಮೆ ಅನ್ವರ್ತಕ ನಮ್ದಾಗ ಸುಡುಗಡಿ ಡಾಬಾನ ಅಂತಾರ. ಇಲ್ಲಿ ಸಮೀಪ ಐತೇನ್ರಿ? ಅಂದ್ರೆ ದೂರ ಇದ್ದಕ್ಕ ಸುಡುಗಾಡಿಗೆ ಐತೆ, ದೂರ ಐತ್ರಿ. ಇದು ಸ್ವಲ್ಪ ಸುಡುಗಡಿ ಐತೆ. ಹೆಚ್ಚು ಕಡಿಮೆ ಗೊರಬಾಳ ಎಲ್ಲಿ ಗೊರಬಾಳ ಸುಡುಗಡಿ ಡಾಬಾ ಅಂತಾರ. ಸುಡುಗಾಡದಾಗ ಮಾಡಿರೋದು ಆವಾಗಿಲ್ಲ. ದೂರ ಐತಲ್ರಿ, ಹಂಗೈತೆ ಅಂತಾರೆ ಮಂದಿ. ಅಲ್ಲಿ ಏನೋ ಮಾಡು ಮರ್ಯ, ನಾವು ಬೇಕಾದ್ರೆ 5 ಸ್ಟಾರ್ ಹೋಟೆಲ್ ಮಾಡಿವಿ. ಎಲ್ಲ ತಣ್ಣಗ ಪ್ಯಾನ್ ಹಾಕ್ಯಾರ, AC ಹಾಕ್ಯಾರ, ಕುರ್ಚೆ ಮಾಡ್ಯಾರ, ಮೆತ್ತಗೆ ಎಲ್ಲ ಮಾಡ್ಯಾರ. ಆದ್ರೂ ಮಂದಿ ಬರವಲ್ರು. ಹಣಿ ಮೇಲೆ ಕೈ ಹಚ್ಕೊಂಡು ನೀ ಕುಂತು ಬಿಟ್ಟಾರ. ನಿಂದ ಹೆಂಗಪ್ಪ ಅಂತೀನಿ ನಾನು. ಅಂದ್ರೆ ನಾವು ಫ್ರೆಶ್ ಅವಾಗ ಮಾಡಿ ಕೊಡ್ತೀವಲ್ರಿ. ಅವರು ಮಾಡ್ತೀವಂತಾರ. ಅಂದ್ರ ಇನ್ನೊಂದೇನ್ ಸ್ಪೆಷಲ್ ಗಿಡದ ನೆಳಗ್ ಕುಂದ್ರಸ್ತಾರೆ. ಇಲ್ಲಿ ತಂಪ ಇರ್ತೈತಿ, ತಾಸು ಕುಂದ್ರಬಹುದು, ಹೆಚ್ಚಿಗೆ ಕಾಲ್ ಚಾಚಬಹುದು, ಮಡ್ಚಂಗ್ ಕುಂದ್ರಬಹುದು. ಇಲ್ಲಿ ಚೇರ್ ಮ್ಯಾಗ ಆದ್ರೆ ಒಂದ ಸಿಸ್ಟಮ್ ಇರ್ತ. ಈಗ ಚೇರ್ ಮ್ಯಾಗ ದೊಡ್ಡ ದೊಡ್ಡ ಸಿಟಿಗೆ ಹೋದ್ರೆ ಚೇರ್ ಮ್ಯಾಗ ಕುಂದಿರ್ತಾರೆ. ಇಲ್ಲೇನಿಲ್ಲ, ಗಿಡದ ಬುಡಕ ತಾಸು ಕುಂದ್ರಬಹುದು. ಅವ್ರಿಗೆ ಎಷ್ಟೊತ್ತು ಕುಂತ್ರು ಬ್ಯಾಡ ಅನ್ನಲ್ಲ, ಯಾಕಂದ್ರೆ ಅವರು ತಂದು ಮಾಡಿ ಕೊಡ್ಬೇಕಲ್ಲ. ಲೇಟ್ ಆದಾಗಲ್ಲ ಅವರು ಏನನ್ನಲ್ಲ, ಎಷ್ಟೊತ್ತು ಕುಂತ್ರು ಏನನ್ನಲ್ಲ. ಹಿಂಗಾಗಿ ಜನ ಬರ್ತಾರೆ. ಚಿಕನ್ ಮಸಾಲ ಮಾಡೋದು ಸರ್. ಓಕೆ. ಹಾಂ ಹಾಂ. ಎಷ್ಟು ಕೆಜಿ ಆರ್ಡರ್ ಮಾಡತ್ರಿ ಈಗ? ಈಗ ಎಷ್ಟು ಕೆಜಿ ಮಾಡತ್ರಿ? ಅರ್ಧ kg ಸರ್. ಅರ್ಧ ಕಿಲೋ ರೀ? ಹಾಂ ಸರ್. ಓಕೆ. ಎಣ್ಣೆ ಹಾಕಿದ್ರಿ? ಹ್ಞೂ ರೀ. ಹಾಂ, ಮತ್ತೆ ಮೊದಲು ಜಜ್ತೀರಿ ಇದನ್ನ? ಹ್ಞೂ ರೀ. ಹಾಂ, ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಳ್ಳಿ ಸರ್. ಜಜ್ಜದು ಏನು ರೆಡಿ ಇಡಂಗಿಲ್ಲ, ಎಲ್ಲ ಇಲ್ಲೇ? ಹಾಂ, ಎಲ್ಲ ಈಗಲೇ ಭಾರಿ ಆತಲ್ಲ ಇದು. ಹಾಂ, ಮತ್ತೆ ಟೊಮಾಟೊ ರೀ ಸರ್. ಟೊಮಾಟೊ? ಹಾಂ ರೀ. ಹಾಂ, ಓಕೆ. ಟೊಮಾಟೊ ಹಾಕ್ತೀರಿ? ಹಾಂ ರೀ ಸರ್. ಹ್ಞೂ ರೀ. ಮತ್ತೇನೇನು ಮಾಡ್ತೀರಿ ನೀವು? ಮಸಾಲ ಸುಕ್ಕ ಸೇಮ್ ಇದೇ ಥರ ಸೇಮ್. ಹಾಂ. ಫ್ರೈಗೆ ಬೇಕಂದ್ರೆ ಡ್ರೈ ಅಂದರೆ ಕಡೆ ಒಳಗೆ ಮಾಡ್ತೀರಿ ಸರ್. ಹೌದು. ಹ್ಞೂ ರೀ ಸರ್. ಫಸ್ಟ್ ಬೆಳ್ಳುಳ್ಳಿ ರೀ. ಬೆಳ್ಳುಳ್ಳಿ. ಹಾಂ ರೀ. ಹಾಂ ಹಾಂ. ಟೊಮೊಟೊ. ಬೆಳ್ಳುಳ್ಳಿ ಆದ್ಮೇಲೆ ಟೊಮೊಟೊನ? ಹಾಂ ಸರ್. ಹಾಂ ಹಾಂ. ಅದಲ್ಲ ಚಿಕನ್ ಇದು ಅರ್ಧ kg ಐತ್ರಿ ಸರ್. ಈಗ ಕಟ್ ಮಾಡ್ರಿ? ಹ್ಞೂ ರೀ. ಈಗ ಹಾಂ ರೀ, ಈಗ ಕಟ್ ಅವರ ತೋರಿಸಿರ್ತಾರ ಕೋಳಿನ ನೀವ ಇದನ್ನ ಮಾಡ್ತೀರಾ? ಇಲ್ರಿ, ನಾವು ಮಾಡಿ ಕಟ್ ಮಾಡಿ ಹಸಿ ಪಲ್ಯನ ಹಾಕ್ತೀವಿ ಗಡಿಗೆ. ಹಾಂ, ಅರ್ಧ ಕಿಲೋ? ಹಾಂ, ಅರ್ಧ kg ಸರ್. ಒಂದು 10 ನಿಮಿಷ, ಒಂದು 15 ನಿಮಿಷ ಬೇಯ್ಬೇಕ್ರಿ? ಹಾಂ, 15 ನಿಮಿಷ ಸಾಕ್ರಿ? ಹಾಂ ಸರ್. ಒಲಿ ಸ್ಪೀಡ್ ಇರುತ್ತಲ್ಲ ಸರ್. ಹಾಂ ಹಾಂ ಹಾಂ. ಮುಚ್ತೀರೇನ? ಹಾಂ ಸರ್. ಹಾಂ, ಮುಚ್ಚರಲ್ಲ. ಈಗ ನೀವ್ ಹೇಳ್ರಿ ರಮೇಶ್, ಈಗ ಇಡೀ ಇಳ್ಕಲ್ಲಿಗೆ ಫೇಮಸ್ ಇದು, ಹೌದಾ? ಯಾರ ಅಂದ್ರೆ ನೀವು ಸ್ಪೆಷಲ್ ಅಂದ್ರೆ ಇಲ್ಲಿ ಇಲ್ಲಿ ನಾನು ಜಾಸ್ತಿ ನಮ್ಮ ಮ್ಯಾನೇಜರ್ ಅವರೆಲ್ಲರೂ ಬಂದ್ರೆ ಇಲ್ಲಿಗೆ ಬರೋದ್ರಿ. ಈಗ ಬೇರೆ ಕಡೆ ತಿಂದಿರ್ತೀರಿ, ಇಲ್ಲಿ ಚಿಕನ್ಗೆ ಏನು ಇದು ನಮಗೂ ಟೇಸ್ಟ್ ಅನ್ಸಿದಕ್ಕೆ ಇಲ್ಲಿ ಬಂದಿರ್ತೀವಿ. ಟೇಸ್ಟ್ ಅನಿಸ್ತೈತಿ. ಅದ್ರ ಜೊತೆ ಕಡಕ್ ರೊಟ್ಟಿ ಇರ್ತೈತಿ. ನಾವು ಕೇಳಿದ ರೊಟ್ಟಿನೂ ಕೊಡ್ತಾರೆ, ಚಪಾತಿ ಕೊಡ್ತಾರೋ. ಆನಂತರ ನಾವು ಎಷ್ಟೊತ್ತು ಕುಂತ್ರು ಯಾಕೆ ಅನ್ನಲ್ಲ. ಒಮ್ಮೆ ಟೈಮ್ ಪಾಸ್ ಒಂದು ಎಷ್ಟೊತ್ತು ಕುಂತ್ರು ಗಿಡದ ಹುಡುಕ ಆರಾಮ ನೆಳಿ ಕುಂದಿರ್ಬೋದು. ಆಸ್ತಾರೆ, ಹಾಸಿಗೆ ಮ್ಯಾಗ ಕುಂತ್ಕೋಬಹುದು. ಸಾಹೇಬ್ರ ಇದನ್ನ ಫ್ರಾಂಚೈಸಿ ಕೊಡ್ತೀರಿ ನೀವು? ಇಲ್ರಿ, ಕೊಡಲ್ರಿ, ನಾವು ಮನ್ಯಾರ ಇದೇವಲ್ರಿ. ಮತ್ತೆ ಬೇರೆ ಇದ್ರದ್ದು ಮಾಡ್ಬೇಕಂತ ಈಗ ಫೇಮಸ್ ಆದ ತಕ್ಷಣ ಒಂದು ಬರುತ್ತಪ್ಪ, ಭಯಂಕರ ಭಾರಿ ಚಂದಾಗ ಕಟ್ಟಬೇಕು ಹೋಟೆಲ್, ಇನ್ನೆಲ್ಲರ ಊರಾಗ ಮಾಡ್ಬೇಕು ಅಂತ ಬರುತ್ತಾ? ಇಲ್ಲ, ಮತ್ತೆ ಚೇಂಜ್ ಆತಂದ್ರೆ ಆಗುತ್ತಾ ಇಲ್ಲ ಅಂತ ನಮ್ಗೆ ಅನಿಸ್ತೈತ್ರಿ. ಯಾಕಂದ್ರೆ ಈ ವಾತಾವರಣಕ್ಕೆ ಸೆಟ್ ಆಗೈತಲ್ಲ, ಹಿಂಗ ಇರೋದು ಅನುಕೂಲ ಅಂತ ನಮ್ದ್ರಿ. ಹಿಂಗ ಇರೋದು ಅನುಕೂಲ. ಯಾಕಂದ್ರೆ ಮತ್ತೆ ಸ್ಪೆಷಲ್ ಆಗಿ ಚೇರ್ ಟೇಬಲ್ ಆತಂದ್ರ ಏನ್ ಅನಿಸ್ತೈತೆ, ಮತ್ತೆ ಆ ಎಲ್ಲ ಹೋಟೆಲ್ ಸೇಮ್ ಆದಂಗ ಆಗ್ಬಿಡ್ತೈತಿ. ಹಿಂಗ ಇರ್ಲಿ ಅಂತ ನಮ್ದು ಅವ್ರಿಗೆ ಸಲಹೆ. ಅಲ್ವೇ? ನಿಮ್ಗೆ 10 ಮಂದಿ ರೀ. 10 ಮಂದಿ? ವಯಸ್ಸು ಎಷ್ಟು ನಿಮ್ಗೀಗ? ನಮ್ಗೆ 56. 56 ವರ್ಷ ಮಕ್ಕಳದ್ರಾಗ ಹೋಗಿದ್ ಜೀವನ. ಭಾರಿ ಐತಾ? ಏನೇನ್ ಮಾಡ್ತಾರ ಮಕ್ಕಳು?
ಒಂದಿಬ್ರು ಲಾರಿ ಹೊಡಿತಾರೆ, ಒಂದಿಬ್ರು ಇಲ್ಲೇ ಇದು ಮಾಡ್ಕೊಂಡ್ರೆ ಒಬ್ಬ ಗೊಂಡಿ ಕೆಲಸ ಮಾಡ್ತಾನ್ರಿ. 5 ಮಂದಿ ಹೆಣ್ಮಕ್ಳು, 4 ಮಂದಿ ಕೊಟ್ರಿ, ಇನ್ನೊಬ್ಬ ಸಣ್ಣ ಎಲ್ಲ ಈ ಹೋಟೆಲ್ ಬಿಸ್ನೆಸ್ ಮಾಡಿ ಜೀವನ ಮಾಡ್ರಿ. ಜೀವನ ಪರ್ಯಂತ ಮೊದ್ಲಿಂದ ಹೋಟೆಲ್ ಇಲ್ರಿ 10 ವರ್ಷ ಆತ್ರಿ. ಹೌದಾ? ಮೊದ್ಲು ಏನ್ ಮಾಡ್ತಿದ್ರಿ? ಮೊದಲ ನಾನು ನೇಕಾರಿಕೆ ಮಾಡ್ತಿದ್ದಲ್ರಿ. ನೇಕಾರಿಕೆ? ಸೀರೆ ಇಲ್ಕಲ್ ಸೀರೆ ನೇತಿದ್ದೆ. ಅದನ್ನ ಬಿಟ್ರಿ? ಬಿಟ್ಟು ಇದಕ್ಕೆ ಬಂದ್ರಿ. ಇದು ಹೆಂಗ್ ಐಡಿಯಾ ಮಾಡಿದ್ರಿ? ಎಷ್ಟೊತ್ತನೇ ಬಂತೆ? ನಿಮ್ಗೆ ಭಾರಿ ಮಾಡಿರಪ್ಪ ನೀವು. ಇಲ್ರಿ ನಮ್ಮ ಹುಡುಗ ಏನಂದ್ರ ಮಾಡಮ್ಮ ಏನು ಬಂದ್ರು ಬರ್ಲಿ ಬಿಟ್ರು ನಾವು ನಮ್ಮ ಮಾಡಿದ್ದು ಅಂತಂದ್ರೆ ನಾವು ಅವಾಗ ಮಾಡಿ ಇಡ್ತಿದ್ದಿಲ್ರಿ. ತಂದು ಇಡ್ತಿದ್ವಿ ರಾತ್ರಿಗೆ. ನಮ್ದು ಉಳಿತಿಲ್ಲ ಅದು ಯಾರು. ಈಗಾದ್ರೂ ಚಿಕನ್ ನಾವು ಎಷ್ಟು ಬೇಕು ಅಷ್ಟು ತಂದಿರ್ತೀವಿ. 1 kg 2 kg ಉಳಿದ್ರು ಮನೆಗೆ ಮತ್ತೆ ಅಲ್ಲಿ 10 ಮಂದಿ ಮನ್ಯಾಗ ಹುಡ್ರು ಪಡಿರ್ತಾರೆ, ಉಳಿದು ಮಾಡಿ ಕಳಿಸ್ಬಿಡ್ತೀವಿ ರಾತ್ರಿ. ಮಕ್ಕಳ 10 ಮಂದಿ ಅಂದ್ರೆ ಮತ್ತೆ 15-20 ಮಂದಿ ಮನ್ಯಾಗ ಇರಿ. 15-20 ಮಂದಿ 1 kg. ಹ್ಞೂ ರೀ, 1 kg ಅಂದ್ರೆ ಮತ್ತೆ ಅದು ಏನೋ ಆಗಲ್ರಿ. 2 kg 3 kg ಆದಾಗ ಮನೆಗೆ. ನೀವು ಶುರುವಿಗೆ ನಿಮ್ಗ 3 kg ಬೇಕಾ? ಅದು ಮಿಕ್ಕಿದ ಮೇಲೆ ಮಂದಿಗೆ ಚಲೋ ಆಗ್ತಿದೆ. ಇಲ್ರಿ ನಾವು ತಂದಿರ್ ಬಗಲ್ ಉಳಿತಂದ್ರ ಗೊತ್ತಾಗ್ತದೆ ನಮ್ಗೆ. ಈಗ ತಂದಿರ್ತಾರೆ ಚಿಂತಿಲ್ಲ, ಒಟ್ಟು ಉಳಿದ್ರೆ ಚಿಂತಿಲ್ಲಪ್ಪ ಅನ್ನಕ್ಕ. ಅಲ್ಲಿ ನಡೀತೈತಿ ಮನೆಗೆ ಕಳಿಸಿ ಬಿಡೋದ್ರಿ. ಉಳಿಲ್ಲ ಅಲ್ಲಿಗೆ ಆತಂದ್ರ ಇಲ್ರಿ. ಹೆಂಗ ನಿಮ್ಮ ಜೀವನ ಗೊತ್ತ ಹೇಳ್ರಿ. ಇವತ್ತು 1-2 ಮಕ್ಕಳನ್ನ ಸಾಕೋದ ಕಷ್ಟ ಆಗಿತ್ತು ಮಂದಿ. ನೀವು ಆಗಿನ ಕಾಲಕ್ಕೆ 10 ಮಕ್ಕಳನ್ನ ಹಡದು ಯಶಸ್ವಿ ಮಾಡಿದ್ರಲ್ಲ, ಹೆಂಗದ ಅಂತ? ದುಡಿಯೋದ್ರಿ ಮಾಡಿವ್ರಿ, ದುಡಿದ್ವಿ ಮಾಡಿವ್ರಿ. ಹೇಳಿನಲ್ಲ ಮತ್ತೆ ದುಡಿದ್ವಿ ಮಾಡಿವ್ರಿ ತನ್ನ ಹೇಳಿನಲ್ಲ. ಈಗ 10 ಮಂದಿ ಒಂದ ಮನ್ಯಾಗ ಎಲ್ಲ ಮಕ್ಕಳು ನೀವೆಲ್ಲ ಒಂದ ಮನ್ಯಾಗ ಇದೀರಿ. ಹ್ಞೂ ರೀ. ರಮೇಶ್ ಇವ್ರದ್ದು ದುಡಿಯೋ ಮಾಡಕ್ಕಲ್ಲ ನಾವು ಮನೆಗೆ ಹುಡುಗಾಟದ ಮಾತಲ್ಲಪ್ಪ. ಮನ್ಯಾಗ ಯಾರು ಜಾಸ್ತಿ ಇರಲ್ರಿ ಈಗ. ದುಡಿಮೆಗೆ ಹೋಗ್ಬಿಟ್ಟಿರ್ತಾರೆ. ನಾವಿರೋ ಅಷ್ಟ ಇಲ್ರಿ ಈಗ. ರಜಾ ಗಿಜಾ ಯಾವತ್ತರ ಐತಾನ? ಆಯ್ತಾ ಇಲ್ರಿ. ಒಟ್ಟ ಮಾಡಿದ್ರೆ ಅಮಾಸಿ ಒಂದ ರಜಾ ರೀ. ಅಮಾಸಿ ಒಂದ ರಜಾ. ಪೂಜೆ ಟೈಮ್ ಏನೇನ್ರಿ ಇದು? ಮುಂಜಾನೆ 10ರಿಂದ ರಾತ್ರಿ 10 ತನ ರೀ. ಮುಂಜಾನೆ 10ಕ್ಕೆ ಶುರುವಾದ್ರೆ ರಾತ್ರಿ 10 ತನ. ರಾತ್ರಿ 10ಕ್ಕೆ ಇಲ್ಲಿ ಏನು ಲೈಟ್ ಗಿಟ್ ಐತೆ? ಎಲ್ಲ ಅದಾವ್ರಿ. 3 ಕೊಕ್ಕರಿ ಒಮ್ಮೆ ಜೀವತ್ತಿಂದು 3 ಗಂಟೆ ಕೊಕ್ಕರ್. ಬೆಳಗ ಮುಂಜಾನೆ 3ಕ್ಕೆ ಅದು ನಡ್ರಿ ಅಂದಿಂದ 3 ಗಂಟೆ ಕೊಕ್ಕರ್. ಹಂಗೈತಿ ಹಂಗಾಗಿ 10 ಗಂಟೆಗೆ ಅಂದ್ರೂ 3 ತನಕ ಕುಂದಿರ್ತೀವಿ. 10 ಗಂಟೆ ಅಂತ ಹೇಳ್ತೀರಿ. ರಾತ್ರಿ 3 ಗಂಟೆ ಬೆಳಕರಕ್ಕಿನ್ನ 3 ತಾಸು ಇರ್ತಾರೆ, ಅಲ್ಲಿ ತನಕ ಕುಂತಿರ್ತಾರೆ. ಮತ್ತೆ ಅದನ್ನಾರ ಯಾಕೆ ಹೋಗ್ತಾರ ಅಂತ ಜಳಕದ್ದೊಂದು ವ್ಯವಸ್ಥೆ ಮಾಡ್ಬಿಡ್ರಿ. ಐತ್ರಿ ನಳ, ನೀರು ಪಾರ್ ಎಲ್ಲ ಅದಾವ್ರಿ. ನಳನ ಐತಿ, ಎಲ್ಲ ಐತ್ರಿ. ಯಾಕತ್ಲ ಎತ್ತು ಬಿಡ್ಲಿ ಇಲ್ಲೇ ಗಿರಾಕಿದ್ ಹೇಳ್ಬಾರ್ದ್ರಿ, ಹಂಗತೆ ಅದಾವ್ರಿ. ಈಗ ಅವ್ರು ಹೋಗತನ ನಮ್ಗೆ ನಿದ್ದೆ ಬರಲ್ರಿ. ಅವ್ರು ಏನೆಲ್ಲ ಕೊಡ್ರಿ ಊಟಕ್ಕೆ ಇಲ್ಲಿ ಹೊರಗೆ ಕುಂತಿರ್ತಾರೆ. ಇವೆಲ್ಲ ಕಿಲಿ ಹಾಕ್ಯಂಡ್ ಮಕ್ಕಂಬಿಟ್ಟು ಕದ ಮುಚ್ಚಂದ್ ಅಂತಾರ. ನಮ್ಗೀಗ ಅವ್ರು ಹೋಗತನ ಮಾತಾಡ್ತಿರ್ತಾರ. ಜಿಗದ್ದು ನಮ್ಗೆ ನಿದ್ದೆ ಬರಲ್ಲ ಅವ್ರು ಹೋಗತನ. ಮತ್ತೆ ನಾವು ಕುಂದ್ರ ಹುಡ್ರು ಪಡ್ರು ಊರಕ್ಕೆ ಹೋಗ್ರಿ. ನಾವು ಅಷ್ಟ ಇಲ್ಲಿ ಇರ್ತೀವಿ. ಭಾರಿ ಖುಷಿ ಆಯ್ತು ಇವ್ರೆ ನನಗೆ. ಇನ್ಮೇಲೆ ಮತ್ತೆ ನಮ್ಮ ವಿಡಿಯೋ ನೋಡಿದ್ಮೇಲೆ ಭಯಂಕರ ಜನ ಬರ್ತಾರಲ್ಲ, ಏನ್ ಮಾಡ್ತೀರಿ ಅವಾಗ? ಕೊಡ್ತೀವಿ, ಮಾಡಿಕೊಡ್ತೀವಿ. ತಡ ನಿಂದ್ರಗಲ್ರಿ, ತಡನ ಮಾಡಲ್ಲ ನಾವು. ಹಿಂಗ್ ಬಂದ್ಬಿಟ್ಟೆ ಅವ್ರಿಗೆಲ್ಲ ಊಟಕ್ಕೆ ನೀರು ಪಾರ ಹಚ್ಚದ್ರಾಗ ಇಲ್ಲಿ ರೆಡಿ ಮಾಡಿಬಿಡ್ತೀವಿ. ಯಾಕೊಂದು ಹೆಂಗ ಆಗುತ್ತಲ್ಲ ಖರ್ಚು, ಒಂದು 5 kg ಚಿಕನ್ ತಂದು ಇಟ್ಕೊಂಡ್ಬಿಡೋದಲ್ಲ. ಇಲ್ಲ ಅಲ್ರಿ, ದೂರ ಇಲ್ಲಲ್ಲ. ಹೋಗಕ್ 10 ನಿಮಿಷ ಬರಕ್ 10 ನಿಮಿಷ. ಇಲ್ಲಿ ನಾ ಫೋನ್ ಹಚ್ಚಿದ್ರ ಕಟ್ ಮಾಡಿಡ್ತಾರೆ. ಫೋನ್ ಹಚ್ಚೋದ್ರ ಕಟ್ ಮಾಡಿ ಮತ್ತೆ ಈಗ ನಾವ್ ಏನಂದ್ರೆ ಸಾಹೇಬ್ರ, ನಾವ್ ಏನ್ ಮಾಡ್ತೀವಿ ಅಂದ್ರೆ ಈಗ ಅವ್ರಿಗೆ ಇಲ್ಲಿ ರೆಡಿ ಆಗಿಬಿಡ್ತೀರಿ. ಅಲ್ಲಿ ಸಾಲಿಂ ಬಿದ್ರೆ ಅದಕ್ಕೆ ಇಟ್ಟು ಬಿಡ್ತೀವಿ. ಇನ್ನೊಂದು ಒಲಿ ಇಟ್ಕೊಂಡ್ಬಿಡ್ತೀವಿ. ಮಂದಿ ಜಾಸ್ತಿ ಆದಾಗ ಒಂದು ಒಲಿ 3-4 ಶುರು ಆಗಿಬಿಡ್ತಾವ ಅವಾಗ. ಖಾರ ಉಪ್ರಿ. ಅಗದಿ ಸಿಂಪಲ್ ಬಿಡು, ಭಾಳ ಈಸಿಯಾಗಿ ಮಾಡ್ಬಿಟ್ರಲ್ಲಿ ಇವರು. ಆತನದ ಇನ್ನ ಇಲ್ರಿ, ಸ್ವಲ್ಪ ಬೆನಿಬೇಕಲ್ಲ. ಅಷ್ಟ ಕುದಿಬೇಕಲ್ರಿ. ಕುದಿ ಬಂತಂದ್ರೆ ಈಗ ಎಣ್ಣೆಗೆ ಅರ್ಧ ಕುದಿರ್ತಾರೆ, ಒಳ್ಳೆ ನೀರು ಹಾಕ್ಯಂದ್ರೆ ಅರ್ಧ ಕುದಿರ್ತಾರೆ. ಕೊಡ್ರಿ ಅದ್ರದ್ದು ಇದನ್ನ ಬಾರಿ ಐತಪ್ಪ ನಿಮ್ಮ. ಖಾರ ಯಾವ್ದ್ರಿ ಇದು? ಮನೆ ಮಾಡಿದ್ದನ್ರಿ? ಇಲ್ಲಿ ನೋಡಿ ಹೆಂಗಿದೆ ಇದು. ಅದಕ್ಕೆ ನಾನು ಇಳ್ಕಲ್ ಮಂದಿ ಪುಣ್ಯ ಮಾಡಿರಪ್ಪ ನೀವು ಅಂತೇಳಿ. ಊಟ ಓಕೆ. ಏನು ನೀರ ಎಷ್ಟು ಹಾಕ್ಬೇಕ್ರಿ? ಅರ್ಧ kg ಇಷ್ಟನ್ರಿ? ಹಾಂ ಹಾಂ ಹಾಂ. 3 ಜನ ಊಟ ಮಾಡೋದ್ರಿ ಅರ್ಧ ಕಿಲೋಗ 300 ಎಷ್ಟು? ಇದಕ್ಕೆ 340 ರೂಪಾಯಿ ಅದ 3 ಮಂದಿ ಊಟ. ಭಾರಿ ಐತ್ರಿ. ಹಾಂ ಅದ ಫ್ರೆಂಡ್ಸ್ ಎಲ್ಲ ಬಂದ್ಬಿಟ್ರ ಊಟ ಮಾಡ್ಬೋದಲ್ಲ? ಹಾಂ
ಸೂಪರ್. ಸಣ್ಣ ಓನರ್ ರೀ. ಸಣ್ಣ ಓನರ್. ಹಾಂ ಅದ ಮೊದಲ ಮನೆ. ಮತ್ತೀಗ ಮುಂದೊಂದಕ್ಕೆ ರೆಡಿ ಆಯ್ತನ್ರಿ ಇದು? ಇದಕ್ಕೆ ರೆಡಿ ಮಾಡತ್ತೀರಿ ಈಗ? ಪಾವು ಕಿಲೋನ ಇದು? ಇನ್ನೊಂದು ಪಾವು ಕಿಲೋದ ಆರ್ಡ್ರ್ ಬಂತ? ಲಾಸ್ಟ್ ಆರ್ಡ್ರ್ ಎಲ್ಲಿವರೆಗೆ ತೊಗೊಂತೀರಿ? ಪಾವು ಕೆಜಿಲಿಂದ ಒಟ್ಟು 1 kg ರೀ, 1.5 kg, ಅರ್ಧ kg. ಕಡಿಮೆ ಅಂದ್ರೆ ಪಾವು ಕಿಲೋ, ಹೆಚ್ಚಂದ್ರೆ ಎಲ್ಲಿವರೆಗೆ? ಬೇಕಾದಷ್ಟು ಬರಲಿ, ಗಡಿಗೆ ಮತ್ತೆ ದೊಡ್ಡ ಹೋಗ್ತಾವ. ಹಾಂ ಚಲೋ ಆಯ್ತು. ಹಾಂ ಪಾರ್ಟಿ ಗಿಟಿಗೆ ಮಾಡಿಕೊಟ್ರಿ ಹಿಂಗ ಗಡಿಗೆ ಕೊಟ್ಟಿರಿ. ಹಾಂ 3 kg ಇದ್ರೆ 1 kg 3 ಗಡಿಗೆ ಮಾಡ್ಬೇಕು ಸರ್. ಈ ಫೋನ್ಗೆ ಏನು ಮಾಡಿ ಬರ್ಬೇಕಂದ್ರೆ ನಿಮ್ಮ ಯಾರ ಫೋನ್ ನಂಬರ್ ಹೇಳ್ರಿ ಹಂಗಾದ್ರೆ. ಫೋನ್ ನಂಬರ್ 88 ನಮ್ಮಲ್ಲಿ ಬರ್ಬೇಕಂದ್ರೆ ಫೋನ್ ಮಾಡಿ ಬರ್ಬೇಕ್ರಿ ಸರ. ಏನು ರೆಡಿ ಇರಂಗಿಲ್ಲ ರೀ. ನೀವು ಫೋನ್ ಹಚ್ಚಿ ಆರ್ಡ್ರ್ ಕೊಟ್ರೆ ನಾವು ಮಾಡ್ತೀವಿ ರೀ. ಹೆಚ್ಚಿಗೆ ಏನಾರ ಬೇಕಂದ್ರೆ ಒಂದು ಸ್ವಲ್ಪ ಅಡ್ವಾನ್ಸ್ ಹಾಕ್ಬೇಕ್ರಿ. ಒಂದು 5 kg 3 kg ಹಿಂಗಿತ್ತಂದ್ರೆ ಅಡ್ವಾನ್ಸ್ ಹಾಕ್ಬೇಕ್ರಿ. ಪಾವು kg 1 kg ಆದ್ರೆ ನೀವು ಫೋನ್ ಹಚ್ಚಿ ಆರ್ಡ್ರ್ ಹೇಳಿದ್ರೆ ನಾವು ರೆಡಿ ಮಾಡ್ತೀವಿ ರೀ. 8861 ರೀ 933829 ರೀ ನಮ್ಮ ನಂಬರ್ ಇದು. ಮತ್ತು ನಮ್ಮ ಬ್ರದರ್ ಒಬ್ರು, ನಮ್ಮ ಹೆಸರು ಕೃಷ್ಣ ಗತ್ತಿ ರೀ. ನಮ್ಮ ಬ್ರದರ್ ಒಬ್ರು ಇರ್ತಾರೆ, ಅವ್ರ ನಂಬರು 7483387064 ರೀ. ಇಲ್ಕಲ್ ರೀ, ಇಲ್ಕಲ್ ತಾಲ್ ಗೋರ್ಬಾಳ್ ರೀ ಸರ್. ಗೊರಬಾಳ. ಹಾಂ ಸರ್. ಇಷ್ಟು ಹೇಳಿದ್ರೆ ಸಾಕು. 1 ಕಿಲೋಕ್ಕೆ ಎಷ್ಟು ಏನು ರೇಟ್ ಮಾಡ್ತೀರಿ? 680 ರೂಪಾಯಿ ಸರ್. ಎಲ್ಲ ನಿಮ್ದ? ಇಲ್ರಿ, ಚಿಕನಿಗೆ ಅಷ್ಟೇ 680 ರೀ. ರೊಟ್ಟಿ 10 ರೂಪಾಯಿ ರೀ ಸರ್. ಹಾಫ್ ರೈಸ್ 30, ಒಂದು ಫುಲ್ ರೈಸ್ 50 ರೂಪಾಯಿ ರೀ ಸರ್. ಹ್ಞೂ ರೀ. ಯಾವ ಬಿಡೋ ಭಾಳ ಅಂದ್ರೆ ಅದೊಂದು 100 ರೂಪಾಯಿ ಹೆಚ್ಚಾದಿತ್ತು ಅಷ್ಟೇ. ಹಾಂ ರೀ ಸರ್. 4 ಮಂದಿ ಊಟಕ್ಕೆ ಬಂದ್ರ? ಹ್ಞೂ ರೀ ಸರ್. ಭಾರಿ ಆಗ್ತದೆ. ಒಂದು ಅರ್ಧ ಕಿಲೋದಾಗ ಎಷ್ಟು ಮಂದಿ ಊಟ ಮಾಡ್ಬೋದು? 3 ಜನ ಊಟ ಮಾಡ್ತಾರೆ ಸರ್. 3 ಜನ ಊಟ ಮಾಡ್ಬೋದು. ಹಾಂ ಸರ್. ಹಾಂ ಮಸಾಲ ರೀ. ಓ ಹಂಗೆ ನಿಮ್ಮ ಗುಂಪಾಗಿ ಬರ್ರ ಜಾಸ್ತಿ? ಹ್ಞೂ ರೀ. ಹ್ಞೂ ರೀ. ಓಕೆ. ಟೈಮ್ ಒಂದು ಹೇಳ್ಬಿಡ್ರಿ. ಟೈಮು ಬೆಳಗ್ಗೆ 10 ಗಂಟೆ 10 11 ಗಂಟೆ ರೀ ಸರ್. 11 ಗಂಟೆಗೆ ಸ್ಟಾರ್ಟ್ ಆಗಿದ್ದು ರಾತ್ರಿ ನೀವು 8-9 ಗಂಟೆ ಒಳಗೆ ಆರ್ಡ್ರ್ ಹೇಳಿದ್ರ ಗೊತ್ತಾತ್ ನಂಗೆ. 8-9 ಗಂಟೆಗೆ ಆರ್ಡ್ರ್ ಹೇಳಿ ಮುಂದಿಲ್ದ ರಾತ್ರಿ ಚಿಕನ್ ಸಿಗೋದಿಲ್ಲ. ಲಾಸ್ಟ್ ಆರ್ಡರ್ ಲಾಸ್ಟ್ 8 ಗಂಟೆ ರೀ ಸರ್. ಲಾಸ್ಟ್ 8 ಗಂಟೆ. ಹಾಂ ರೀ. ಕುಂದ್ರಕ್ ನೀವು ಕುಂದ್ರಿ ಆರ್ಡರ್ ಮಾಡ್ಬೇಕಾಗಿದ್ದು 8 ಗಂಟೆ ಲಾಸ್ಟ್. ಬಾರಿ ಆಯ್ತು. ಅದ 1/4 kg ರೆಡಿ ಆಯ್ತಾ? ಹಾಂ ರೀ ಸರ್. ಓಕೆ. ಇವ್ರು ನಮ್ಮ ಬ್ರದರ್ ಸರ್. ನೀವು ಬ್ರದರಾ? ಹ್ಞೂ. ನೀವೇನು ಓದಿರಪ್ಪ? ಶಾಲೆಗೆ ಹೋಗಿಲ್ಲ ನೀವು? ನಾವು ಹೋಗಿವ್ರಿ ಸರ್. ಫಸ್ಟ್ ಪಿ ಯು ಸಿ ಫಸ್ಟ್ PUC. ಇಲ್ಲೇ ನೀವು ರೆಗ್ಯುಲರ್? ಹಾಂ ಇಲ್ಲೇ ನಮ್ಮ ಅಣ್ಣರು ನಾವು ಇಲ್ಲೇ ಇರ್ತೀವಿ. ನೀವು ಇಳ್ಕಲ್ ಮಂದಿ ಭಾಳ ಪುಣ್ಯ ಮಾಡಿರಪ್ಪ. ನಾವು ಗಡಿಗೆ ಚಿಕನ್ ಭಾಳ ನೋಡೀವ್ರಿ. ಅವು ಬೇರೆ ಥರ ಇರ್ತಾವೆ. ಇಲ್ಲಿ ಲೈವ್ ಆಗಿ ಆಗಲೇ ನಿಮ್ಮ ಮುಂದೆ ಮಾಡಿಕೊಡ್ತಾರೆ. ಏನು ಹೇಳ್ತೀರಿ ಊಟಕ್ಕೆ? ಲೈವ್ ಆಗಿ ಮಾಡ್ಕೊಡ್ತಾರೆ. ಆಮೇಲೆ ಟೇಸ್ಟ್ ಇರುತ್ತೆ, ಚೆನ್ನಾಗಿರುತ್ತೆ. ಗಡಿಗೆಲಿ ಮಾಡ್ತಾರಲ್ಲ, ಅದಕ್ಕೋಸ್ಕರ ಊಟ ಚೆನ್ನಾಗಿರುತ್ತೆ. ಒಲೆ ಮೇಲೆ ಮಾಡೋದು, ಗ್ಯಾಸ್ ಇಲ್ಲ. ನ್ಯಾಚುರಲ್. ಓಕೆ. ಎಲ್ಲಿಂದ ಬಂದಿರಿ ನೀವು? ನಮ್ದು ಇಲ್ಲೇ ತುಂಬಾ ಅಂತ. ಅಲ್ಲಿಂದ ಬಂದಿರಿ ಊಟಕ್ಕೋಸ್ಕರ? ಹೌದು. ರೆಗ್ಯುಲರ್ ಇಲ್ಲಿ ನಿಮ್ದು? ರೆಗ್ಯುಲರ್. ಇಲ್ಲಿಂದ ಒಂದು 3 ಕಿಲೋಮೀಟ್ರ್ 3-4 ಕಿಲೋಮೀಟ್ರ್. ಹೌದಾ? ಇಲ್ಲಿ ಕಡಕ್ ರೊಟ್ಟಿ, ಚಿಕನ್, ಮತ್ತೇನೇನು ಫೇಮಸ್ ಇಲ್ಲಿ? ಪರೋಟ ಸಿಗುತ್ತೆ, ಚಪಾತಿ ಸಿಗುತ್ತೆ, ಬಿಸಿ ರೊಟ್ಟಿ ಸಿಗುತ್ತೆ. ಬಿಸಿ ರೊಟ್ಟಿನೂ ಸಿಗುತ್ತೆ? ಹೌದು. ಓಕೆ. ಬೇಕಂದ್ರೆ ಮಾಡ್ಕೊಡ್ತಾರೆ. ರೈಸ್ ಇರುತ್ತೆ. ಈಗ ನೀವು ಈ ಗಡಿಗೆ ಚಿಕನ್ ಮಾಡ್ಸಿರಲ್ಲ, ಎಷ್ಟು ಮಾಡ್ಸಿರಿ ಸರ್ ಇದು? ನಾವು ಅರ್ಧ kg ಮಾಡ್ಸಿರೋದು ಇವಾಗ. ಅರ್ಧ kg? ಹೌದು. ಅರ್ಧ kg ನೀವು ಎಷ್ಟು ಹೇಳ್ತಾರ ಅಷ್ಟು ಮಾಡ್ಕೊಡ್ತಾರೆ? ಹೌದೌದು. ಅರ್ಧ kgಗೆ ಎಷ್ಟು ರೀ ಇದಕ್ಕೆ? 320. ಇದ್ರಾಗ ಎಲ್ಲ ಬಂತನ್ರಿ? ಇಲ್ಲ, ಬರೀ ಚಿಕನ್ ಅಷ್ಟೇ. ಬರೀ ಚಿಕನ್. ಅರ್ಧ kgಯಲ್ಲಿ ಒಬ್ರು ಫುಲ್ ತಿನ್ಬೋದು ಆರಾಮಾಗಿ? ಆರಾಮಾಗಿ ಹೊಟ್ಟೆ ತುಂಬ. ಓಕೆ. ಇದು ಏನು ಮಾಡಿಸಿರಿ ನೀವು ಇವತ್ತು? ಚಿಕನ್ ಮಸಾಲ ಮಾಡಿಸಿರಿ. ಮಸಾಲ ಇದು ಬಿಟ್ಟು ಬೇರೆನೂ ಮಾಡಿಸ್ಬೋದಾ ನೀವು? ಮಾಡಿಸ್ಬೋದು. ನೀವೇನು ಹೇಳಿದ್ರೆ ಅದು ಮಾಡ್ಕೊಡ್ತಾರೆ? ಹೌದು, ಮಾಡ್ಕೊಡ್ತಾರೆ. ಓಕೆ. ಸೂಪರ್. ಏನು ಫ್ರೆಂಡ್ಸ್ ಗಿನ್ಸ್ ಬಂದ್ರೆ ಪಾರ್ಟಿ ಗಿಟ್ಟಿ ಎಲ್ಲ ಇಲ್ಲಿ ಮಾಡ್ಬೋದು? ಆರಾಮಾಗಿ ಮಾಡ್ಬೋದು. ಓಕೆ. ಏನು ಕೆಲಸ ಮಾಡ್ತೀರಿ ಸರ್ ನೀವು? ನಮ್ಮದು ಬಿಸ್ನೆಸ್. ಹೌದು. ಏನು ಬಿಸ್ನೆಸ್ ಮಾಡ್ತೀರಿ? ನಮ್ಮದು ಕಿರಾಣಿ ಬಿಸ್ನೆಸ್. ಕಿರಾಣಿ. ಹೆಂಗಿದ್ದೀರಿ? ಚೆನ್ನಾಗಿದೆ. ಚಲೋ ಆಯ್ತಾ? ಹಾಂ. ಓಕೆ. ಈ ಚಿಪ್ ಪೀಸ್